ಎಲ್ಲ ಲೋಕಗಳಲ್ಲೂ ಸಹಸ್ರಾರು ತೊಂದರೆಗಳಿಗೆ ಪರಿಹಾರ ನೀಡುತ್ತಾ ಸದಾ ಹರಿನಾಮ ಸ್ಮರಣೆ ಮಾಡುತ್ತಿರುವ ನಾರದ ಮಹುನಿಗಳಿಗೀಗ ಭೂಲೋಕದ ಜನರ ಕಷ್ಟಗಳನ್ನು ಪರಿಹರಿಸುವ ಅಪೇಕ್ಷೆಯಾಗಿದೆ. ದೇವದಾನವರ ಜಗಳಗಳು, ಇಂದ್ರಲೋಕದ ಅಪ್ಸರೆಯರ ಅಸೂಯೆಗಳು, ರಕ್ಕಸರ ಮೋಸ ವಂಚನೆಗಳಿಗೆಲ್ಲ ಪರಿಹಾರ ಸೂಚಿಸಿರುವ ನಾರದರಿಗೆ ಭೂಲೋಕದ ಜನರ ಸಮಸ್ಯೆಗಳೇನು ಮಹಾ? ಇಷ್ಟರ ಮೇಲೆ ಭೂಲೋಕದ ಭಾಷೆಯನ್ನಾಡಲು ನಾರದರೊಡನೆ ಒಬ್ಬ ಶಿಷ್ಯ ಕೂಡ ಹೊರಟಿದ್ದಾನೆ. ವಿಷ್ಣು ಲೋಕದ ಪರವಾಗಿ ಬನ್ನಿ ಹೇಳೋಣ ನಾರದ ಮತ್ತು ಶಿಷ್ಯರಿಗೆ ಗುಡ್ ಲಕ್ ಇನ್ ಭೂಲೋಕ. ಇದು ಶುರು ಆಗಿದೆ ಆಗಲಿ ಏನೋ ಮಾಡಿದೆ ನಾನು. ಭೂಲೋಕಕ್ಕೆ ಬಂದು ಬಹಳ ವರ್ಷಗಳಾಗಿದ್ದವು. ಆಹಾ, ಭೂಲೋಕ ನೋಡಿ ಎಷ್ಟು ಸುಂದರವಾಗಿ ಕಾಣುತ್ತಿದೆ. ಈ ಬಾರಿ ಹರಿಭಕ್ತರನ್ನು ಕಂಡು ಅವರ ಕಷ್ಟಗಳನ್ನು ಪರಿಹರಿಸುವುದು ನಮ್ಮ ಉದ್ದೇಶವಾಗಿದೆ. ಸ್ವಲ್ಪ ಈಗ ಹರಿಭಕ್ತರು ಈಸಿಯಾಗಿ ಸಿಗಂಗಿಲ್ರಿ. ಇಲ್ಲಿ ನೋಡಿ ಎಷ್ಟು ಮಂದಿ ಕೂತಾರ. ಇಷ್ಟರ ಪೈಕಿ ಒಬ್ಬರಾದ್ರು ದಿವಸಕ್ಕೆ ಒಂದು ಸರ್ತಿ ಆದ್ರೂ ನಾರಾಯಣ ಅಂತಾರ ತಿಳ್ಕೊಂಡ್ರಿ ಅಂತೀರೇನ್ರಪ್ಪ? ನಾರಾಯಣ ಅಂದ್ರ ಹೂಸ್ ನಾರಾಯಣ? ವಿ ನೋ ಓನ್ಲಿ ನಾರಾಯಣ ಮೂರ್ತಿ. ನಾರಾಯಣ ಮೂರ್ತಿ ಇಷ್ಟರ ಮೇಲೆ ನಿಮಗೆ ಹರಿಭಕ್ತರೇ ಬೇಕು ಅಂತಿದ್ರ ಅಲ್ಲಿ ನೋಡ್ರಿ, ಅಲ್ಲಿ ಇಂಡಿಯಾದ ಹಿಮಾಲಯದಾಗ ಒಂದು 4 ಮಂದಿ ಸಿಗಬಹುದು. ಹಿಮಾಲಯದಾಗ ಗದಗದ ಥಂಡಿ 4 ಭಾಗ. ಅಲ್ಲಿ ನಾನು ಮೆಡಿಕಲ್ ಇನ್ಶೂರೆನ್ಸ್ ಕವರೇಜ್ ಬೇರೆ ಇಲ್ಲ. ಆಮೇಲೆ ನೀವು ನೋಡ್ರಿ, ಇಲ್ಲಿ ನೋಡ್ರಿ, ನೀವು ಅಂಗಿನ ಹಾಕೊಳ್ಳಂಗಿಲ್ಲ. ಅಲ್ಲಿ ಹೋಗಿ ನೆಗಡಿ ಬಂದು ಕೆಮ್ಮು ಬಂದು ನೀವು ನಾರಾಯಣ ನಾರಾಯಣ ಅನ್ನೋದಕ್ಕೆ ಬಿಡ್ತಾ ನೋಡ್ರಿ. ನಾರಾಯಣ ನಾರಾಯಣ. ಶಿಷ್ಯರೇ, ಬೇರೆ ಏನಾದರೂ ಸಲಹೆ ಇದೆಯೇ? ಚಿತ್ರಗುಪ್ತರ ಸಲಹೆ ಏನಾದರೂ ಇದೆಯೇ? ಈ ಚಿತ್ರಗುಪ್ತ ರಿಪೋರ್ಟ್ ಪ್ರಕಾರ ಸಿಯಾಟಲ್ನಾಗ ಭಾಳ ಮಂದಿಗೆ ಡಿಪ್ರೆಷನ್. ಇಲ್ಲಿ ನೋಡಿ, ಈ ಊರು ಸಿಯಾಟಲ್ ರೀ, ಮಸ್ತ್ ಊರ್ರಿ. ಹೌದು, ಗಲ್ಬಿರು. ಇಲ್ಲಿ ಮೈಕ್ರೋಸಾಫ್ಟ್ ಅದ, ಬೋಯಿಂಗ್ ಅದ, ಅಮೆಜಾನ್ ಅದ, ಡಿ ಮೊಬೈಲ್ ಅದ. ಇಲ್ಲೇ ಹೋಗುವಂತ ಹರಿಭಕ್ತರೇ ಬೇಕು ಅಂತ ಯಾಕೆ ಪ್ರಶ್ನೆ ಮಾಡ್ತೀರಿ? ನೀವೇನ್ರಿ ಬಂದದ್ದು ಜನರಿಗೆ ಕಷ್ಟ ಕೊಡಬೇಕು ಅಂತ ಬಂದಿರಿ. ಜನರಿಗೆ ಕಷ್ಟ ಕೊಡಬೇಕು ಅಂತ ಬಂದಿರಿ. ಇಲ್ಲಿನ ಕಷ್ಟ ಪರಿಹಾರ ಮಾಡಬೇಕು ಅಂತ ಬಂದಿರಿ. ಸೊ ಹೋಗೋಣ, ಅಲ್ಲೇ ಹೋಗೋಣ. ಸುಮ್ಮನೆ ಯಾಕೆ ಮಾಡ್ತೀರಿ? ನೀವು ಹೇಳುವುದು ಸಮಂಜಸವಾದದ್ದೇ. ಆಮೇಲೆ ನಾರದ ಭೂಲೋಕದಾಗ ನಾರದ ಅಂದ್ರ ಒಪಿನಿಯನ್ ಚಲೋ ಇಲ್ರಿ. ಸುಮ್ಮನೆ ನೀವು ಚೂಸಿ ಆಗ್ಬೇಡ್ರಿ. ನಾರಾಯಣ ನಾರಾಯಣ. ನನ್ನಂತಹ ಹರಿಭಕ್ತರು ಬೇರೆಲ್ಲೂ ಇಲ್ಲ. ನನ್ನ ಮೇಲೆ ಒಳ್ಳೆಯ ಅಭಿಪ್ರಾಯವಿಲ್ಲವೇ? ನೀವು ಹೇಳುವುದಾದರೂ ಏನು? ನಾರದರ ಅದೆಲ್ಲ ದೊಡ್ಡ ಕಥೆ ಅದ, ಸಾವಕಾಶ ತಿಳಿಸ್ಬೇಕು. ಆಮೇಲೆ ನಾರದ ಅಲ್ಲಿ ಭೂಲೋಕಕ್ಕೆ ಹೋಗಿರ್ತೀವಲ್ಲ, ಅಲ್ಲಿ ಜನರ ಕಷ್ಟ ಪರಿಹಾರ ಮಾಡಿದ ಮೇಲೆ ತೆಂಗಿನಕಾಯಿ, ಬಾಳೆಹಣ್ಣು ವಿಳೆಯಲ್ಲಿ ಅಂತ ಕೇಳಿಬಿಡ್ಬೇಡ್ರಿ.
ಇಲ್ಲೆಲ್ಲ ಅಮೆರಿಕನಾಗ ಆಟ ಡಾಲರ್ ದುಡ್ಡೇ ದೊಡ್ಡಪ್ಪ ಅಂತ ನೋಡ್ರಿ ಹಂಗ ಡಾಲರ್ ಇಸ್ಕೊಂಡು ಅದನ್ನು ಕೊಟ್ಬಿಟ್ರಿ ನಿಮ್ಗೆ ಎಷ್ಟು ಬೇಕಷ್ಟು ತೆಂಗಿನಕಾಯಿ ಬಾಳೆಹಣ್ಣು ವಿಳೆದೆಲೆ ಕೊಡಿಸ್ಕೊಡ್ಬೇಕು. ಆಗಬಹುದು. ಆಮೇಲೆ ನಾರದರು ಭೂಲೋಕಕ್ಕೆ ನಾರದರು ಬಂದಿದ್ದಾರೆ ಅಂತ ಟಿವಿ ಒಳಗ, ಯೂಟ್ಯೂಬ್ ಒಳಗ, ಇಂಟರ್ನೆಟ್ ಒಳಗ, ಫೇಸ್ಬುಕ್ ಒಳಗ ಎಲ್ಲ ಕಡೆ ನೀವು ನಾನು ಹೇಳ್ದಂಗ ಕೇಳಿ ನಿಮ್ಮನ್ನ ಓವರ್ ನೈಟ್ ಸೆಲೆಬ್ರಿಟಿ ಮಾಡೋಣ. ಕಡಲಲ್ಲಿ ಧುಮುಕಿ ಹೋರಾಡುವ ಮುಗಿಲೇರಿ ಮೇಲೆ ಸೇರಾಡುವ ಆ ಚಂದನೆಗೆ ಹಾರಾಡುವ ಗ್ರಹ ತಾರೆಗಳಿಗೆ ಕೈ ಚಾಚುವ ಜನರಿಂದ ತುಂಬಿ ಬೆರೆವ ಇದು ಎಂಥ ಲೋಕವಯ್ಯ. ಲೈಟ್ ಹಾಕಿ ಮಿಸ್ ಮೋನಾ, ನೀವು ಕೇಳಿದ ಮಂತ್ಲಿ ರಿಪೋರ್ಟ್ ರೆಡಿಯಾಗಿದೆ. ಓ ಲಪುಡಿಯೇ, ಬನ್ನಿ ಬನ್ನಿ. ನಾನೆಲ್ಲೋ 4:30ಗೆ ಮನೆಗೆ ಹೋಗ್ಬಿಟ್ರಿ ಅನ್ಕೊಂಡೆ. ಬನ್ನಿ ಕೂತ್ಕೊಳ್ಳಿ ಲಪುಡಿಯೇ. ಮಿಸ್ ಮೋನಾ, ನಾನು ನಿಮ್ಗೆ ಎಷ್ಟು ಸಲ ಹೇಳಿ ನನ್ನ ಲಂಬು ಅಂತ ಕರಿಬೇಡಿ ಅಂತ. ನಮ್ಮ ಅಪ್ಪ ಅಮ್ಮ ಮಹಾನ್ ಗಣಪತಿ ಭಕ್ತರು. ಯಲ್ಲಾಪುರದ ಹತ್ರ ಇರೋ ಇಡಗುಂಜಿ ಗಣಪತಿಗೆ 101 ಸುತ್ತು ಹಾಕಿ ಬಂದ್ಮೇಲೆ ನಾನು ಹುಟ್ಟಿದ್ದು. ಅದಕ್ಕೆ ಅಷ್ಟು ಚೆನ್ನಾಗಿ ಭಕ್ತಿಯಿಂದ ಲಂಬೋದರ ಅಂತ ಹೆಸರಿಟ್ಟಿದ್ದಾರೆ. ಎಲ್ಲ ಬಿಟ್ಟು ಆ ಬ್ರಹ್ಮಚಾರಿ ಗಣಪತಿಗೆ ಹೋಗಿ 101 ನಮಸ್ಕಾರ ಹಾಕಿದ್ಮೇಲೆ ನೀವು ಹುಟ್ಟಿದ್ದು ಅಂದ್ರೆ ನಾನ್ ನಂಬಲಪ್ಪ. ಇನ್ನು ನಿಮ್ಮ ಅಪ್ಪ ಅಮ್ಮ ಆ ಕೃಷ್ಣ ಪರಮಾತ್ಮನಿಗೆ ಹೋಗಿ 101 ನಮಸ್ಕಾರ ಹಾಕಿದ್ದಿದ್ರೆ ಅದು ಬೇರೆನೇ ಮಾತು. ನೀವೇನೇ ಹೇಳಿ ನಿಮ್ಮನ್ನ ಲಂಬುಡಿಯ ಅಂತ ಕರೆದಾಗ್ಲಿಲ್ಲ ನನ್ನ ಮೈ ಚುಮ್ಮನ್ನತ್ತಪ್ಪ. ಅಂದಂಗೆ ನಿಮ್ಮ ಅಪ್ಪ ಅಮ್ಮ ತುಂಬಾ ಬುದ್ಧಿವಂತರು ಕಣ್ರಿ. ಅವ್ರಿಗೆ ನೀವು ಹುಟ್ಟುವಂತೆ ಗೊತ್ತಾಗಿರ್ಬೇಕು. ನೀವು ದೊಡ್ಡವರಾದ್ಮೇಲೆ ಇಷ್ಟು ಹ್ಯಾಂಡ್ಸಮ್ ಆಗಿ ಇಷ್ಟು ಉದ್ದ ಬೆಳಿತೀರಾ ಅಂತ. ಅದು ಅಲ್ಲದೆ ಲಂಬೂನ್ನ ಹೆಸರು ಕ್ವೈಟ್ ರೊಮ್ಯಾಂಟಿಕ್ ಅಲ್ವಾ? ನೀವು ನನ್ನ ಬಾಸ್, ನಾನು ನಿಮ್ಗೆ ಎಷ್ಟು ಸಲ ಹೇಳಿ ಲಂಬು ಅಂತ ಕರಿಬೇಡಿ ಅಂತ. ಹೋಗ್ಲಿ, ಆ ಮಂತ್ಲಿ ರಿಪೋರ್ಟ್ ಬಗ್ಗೆ ಫೀಡ್ಬ್ಯಾಕು ನಾಳೆ ಕೊಡಿ, ನಾನು ಬಂದು ಚೆಕ್ ಮಾಡ್ತೀನಿ. ಇವಾಗ ಲೇಟ್ ಆಗಿದೆ, ನಾನು ಬರ್ತೀನಿ ಮಿಸ್ ಮೋನಾ. ಓ, ಹೊಟ್ಟು ಬಿಟ್ರಾ? ನೀವೊಂದ್ಸತಿ ನಮ್ಮ ಮನೆಗೆ ಬರ್ಬೇಕಪ್ಪ. ನಾನಂತೂ ನಿಮ್ಮನ್ನ ಎಷ್ಟು ದಿವಸದಿಂದ ಮನೆಗೆ ಬನ್ನಿ ಅಂತ ಕರೀತಾನೇ ಇದ್ದೀನಿ. ನಾನು ಮನೆಯೇ ಮಾಡ್ಕೊಂಡಿಲ್ಲ. ಮನೆಗೆ ಬೇಜಾರು. ನೀವು ಬಂದ್ರೆ ಒಟ್ಟಿಗೆ ಕೂತು ಕನ್ನಡ ಸಿನಿಮಾನು ಡೇಟ್ ಹಾಡ್ಬೋದಲ್ಲ ಮುಡಿಯ. ಮಿಸ್ ಮೋನಾ, ಇವಾಗ ಲೇಟ್ ಆಗಿದೆ, ನಾನು ಮನೆಗೆ ಹೋದರೆ ಲೇಟಾಗಿ ನನ್ನ ಹೆಂಡತಿ ಕೂಗಾಡ್ತಾಳೆ. ಇನ್ನೊಂದಿನ ಬರ್ತೀನಿ ಮಿಸ್ ಮೋನಾ, ಬಾಯ್.
ಬಂಗಾರಿ ನನ್ನ ಬಯ್ಯಾರಿ ಹೇಳಿ ನನ್ನ ಮೇಲೆ ಕೋಪ ಎದಕ್ಕೆ ಈ ಆವೇಶ ನಿನಗೆ ತಕ್ಕೆ ಬಂಗಾರಿ ನನ್ನ ಬಯ್ಯಾರಿ ಹೇಳಿ ನನ್ನ ಮೇಲೆ ಕೋಪ ಎದಕ್ಕೆ ಈ ಆವೇಶ ನಿನಗೆ ತಕ್ಕೆ ಒಂದು ಬಾರಿ ಮನಸೇರಿ ಮನದಾಸೆ ನೀ ಅರಿತು ಮನದಾಸೆ ಬೇಗ ಪೂರೈಸಿ ಬಿಡಬಾರದೆ ಮಂಗಳ ಎಲ್ಲೋದ್ರಪ್ಪ ಇವ್ರು? ಮಂಗಳ ಅದು ಎಷ್ಟಂತ ಹೇಳ್ಬೇಕ್ರಿ ನಿಮ್ಗೆ ಮಂಗಲ ಅಂತ ರಾಗ ನನ್ನ ಹೆಸರು ಕರಿಬೇಡಿ ಅಂತ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮ್ಯಾಗಿ ಅಂತ ಕರೀಕಾಗಲ್ವ ನಿಮ್ಗೆ? ಪಕ್ಕದ ಮನೆ ಸರಸ್ವತಿ ಬಾ ಇದಾರಲ್ಲ, ಹೌದು ಅದೇ ಅವ್ರ ಗಂಡ ಮೈಕ್ರೋಸಾಫ್ಟ್ ಕೆಲಸ ಮಾಡ್ತಾರಲ್ಲ, ಅವರು ಅವ್ರ ಹೆಂಡತಿನ ಎಷ್ಟು ಮುದ್ದಾಗಿ ಸಾರಾ ಅಂತಾರೆ ಗೊತ್ತಾ? ನಿಮ್ಗೇನಾಗಿದೆ ರೀ ಮ್ಯಾಗಿ ಅಂತ ಕರೆಯಕ್ಕೆ? ಹಾಗಲ್ವೇ ಅದು? ಇನ್ನು ಹಾಗೆ ನೀನು ವಾರಕ್ಕೆ 2 ದಿನ ಮಾಡ್ತಿಲ್ಲ. ಬೆಳಿಗ್ಗೆ ಬ್ರೇಕ್ಫಾಸ್ಟು ಹುಡುಗ ಥರ ಇರೋ ನೂಡಲ್ಸು, ಮ್ಯಾಗಿ ಅಂದರೆ ಅದೇ ನಾವು ಬರ್ಬೇಕಲ್ಲ. ನಿಮ್ಮ ಅಮ್ಮ ಬಂದಿರ್ತಾರಲ್ಲ ಇಲ್ಲಿ, ಆವಾಗ ಶಾವಿಗೆ ಪಾಯಸ ಮಾಡ್ಕೊಡ್ತಾರಲ್ಲ, ಸೂಪರ್. ಅವಾಗ ಇನ್ನೊಂದು ಬಿಡಿದ್ಯಮ್ಮ, ಇನ್ನೂ ಸ್ವಲ್ಪ ಹಾಕಮ್ಮ ಅದನ್ನ ಚಪ್ಪರ್ಸ್ಕೊಂಡು ಹೊಡಿತೀರಾ, ಆವಾಗ ಹುಳಾನ ಅತ್ತ ಬರಲ್ವೇನೋ. ಎಲ್ಲ ಇಷ್ಟೇ ರೀ ನಿಮ್ದು. ಹೋಗ್ಲಿ ಮಾತಾಡಿ, ಒಂದು ಲೋಟ ಕಾಫಿ ಕೊಡ್ತೀಯಾ? ತಗೊಳ್ಳಿ. ಅಯ್ಯಪ್ಪ ತಣ್ಣಗಿದೆ. ತಣ್ಣಗಿಲ್ದೆ ಇನ್ನೇನು, ನಾನು ಮಾಡಿ 1 ಗಂಟೆ ಆಯ್ತು. ನೀವು ಆಫೀಸಿಂದ ಇಷ್ಟು ಲೇಟಾಗಿ ಬಂದ್ರೆ ನಾನೇನು ಮಾಡಲಿ? ಆಫೀಸ್ನಲ್ಲಿ ಆ ಮಿಟಿಕ್ಲಾಡಿ ಇದಾರಲ್ಲ, ಅವ್ರ ಜೊತೆ ಚಕ್ಕಂದ ಆಡ್ತಿದ್ರಿ ಅನ್ಸತ್ತೆ. ನಾನು ಕಾಫಿ ಕುಡಿದು 1 ಗಂಟೆ ಆಯ್ತು. ಬೇಕಾದ್ರೆ ಅಲ್ಲಿ ಮೈಕ್ರೋವೇವ್ ಇದೆ, ಕಾಣಿಸ್ತಾ ಇದೆಯಾ? ಅಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡು ಕುಡೀರಿ. ನಾನು ಮೇಸಿಸ್ಗೆ ಹೋಗ್ಬಿಟ್ಟು ಒಂದಿಷ್ಟು ಶಾಪಿಂಗ್ ಮುಗಿಸ್ಕೊಂಡು ಬರ್ತೀನಿ. ಹಾಗೆ ದೀಪ್ತಿನ ಪಿಯಾನೋ ಕ್ಲಾಸ್ಗೂ ಕರ್ಕೊಂಡು ಹೋಗ್ಬಿಟ್ಬಿಡ್ತೀನಿ. ಮಂಗಳ ಬೈ ದ ವೇ, ಇವತ್ತು ನಿಮ್ ಕುಕಿಂಗ್ ಟರ್ನ್, ಮಾತು ಬಿಡಬೇಡಿ. ಮಂಗಳ ಈಗ ರಾತ್ರಿ ಏನು? ಆಫೀಸಲ್ಲಿ ತುಂಬ ಕೆಲಸ ಇತ್ತು ಕಣೆ, ಸುಸ್ತಾಗಿ ಹೋಗಿದ್ದೀನಿ. ಇವತ್ತೊಂದಿನ ನೀನು ಅಡುಗೆ ಮಾಡ್ತೀಯಾ ಪ್ಲೀಸ್? ನೋ 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 ನೋ. ರೂಲ್ಸ್ ಅಂತ ಇರೋದು ಯಾಕೆ? ಒಂದ್ಸತಿ ರೂಲ್ಸ್ ಬ್ರೇಕ್ ಮಾಡಿದ್ರೆ ನೀವು ಅದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತೀರಾ. ಸಾರಿ ಹನಿ. ದೀಪ್ತಿ, ಲೆಟ್ಸ್ ಗೋ. ಭಗವಂತ, ಏನಪ್ಪ ನನ್ನ ಪರಿಸ್ಥಿತಿ? ಆಫೀಸಲ್ಲಿ ನೋಡಿದ್ರೆ ಅವಳು ಲಂಬು ಲಂಬು ಅಂತ ಹೊಡ್ಕೋತಾ ಇರ್ತಾಳೆ. ಮನೇಲಿ ಇವಳು ರೂಲ್ಸ್ ರೂಲ್ಸ್ ಅಂತ ಕೂಗಾಡ್ತಾ ಇರ್ತಾಳೆ. ಶುಭ, ಆ ದೇವರೇ ಕಾಪಾಡಬೇಕು. ಇದಕ್ಕೆ ಏನು ಪರಿಹಾರ ಇದೆ? ಹೋಗ್ಲಿ, ಸುಸ್ತಾಗಿದೆ, ಕುತ್ಕೊಂಡು ಉದ್ಯಾ ಟಿವಿ ನೋಡ್ತೀನಿ. ಇದೀಗ ಬಂದ ಸುದ್ದಿ. ಭೂಲೋಕದಲ್ಲೀಗ ಮಹಾಮುನಿ ನಾರದರು ಬಂದಿದ್ದಾರೆ. ಎಲ್ಲ ತರಹದ ನೋವು, ತೊಂದರೆ, ಜಗಳ, ದುಃಖಗಳಿಗೆ ನಾರದರ ಬಳಿ ಪರಿಹಾರವಿದೆ. ನಿಮ್ಮ ಜೀವನವು ಸುಗಮವಾಗಿರಲು, ನೀವು ಮತ್ತೆ ನಕ್ಕು ನಲಿಯಲು ಈಗಲೇ ಭೇಟಿ ಕೊಡಿ narada.com ಜಾಲತಾಣಕ್ಕೆ. ತಕ್ಷಣವೇ ನಾರದರೊಡನೆ ಮಾತನಾಡಬೇಕಾದಲ್ಲಿ ನೀವು ಕಾಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 1900 ನಾರದ 1900-622-7232. ಈಗ ವಾರ್ತೆಗಳು ಮುಂದುವರಿಯುವುದು. ಭೂಲೋಕಕ್ಕೆ ನಾರದರು ಬಂದಿದ್ದಾರೆ. ನಂಗೆ ಅರ್ಧ ಧೈರ್ಯ ಬಂತಪ್ಪ.
ನನ್ನನ್ನು ಕಾಪಾಡ್ತಾರ ಅವರು. ಕಾಲ್ ಮಾಡೋಣ ಈಗಲೇ. ಹಲೋ ಹಲೋ ಸರ್. ಯಸ್, ಬಟ್ ಫಸ್ಟ್ ಆಫ್ ಆಲ್ ನೀವ್ಯಾರ್ರಿ? ನಾನು ಲಂಬೋದರ ಅಂತ. ಮಿಸ್ಟರ್ ಲಂಬೋದರ್ ಅವರ, ನೀವು ಇದಕ್ಕಿಂತ ಮತ್ತೆ ಯಾವಾಗರೆ 1900ಗೆ ಕಾಲ್ ಮಾಡಿದ್ದೀರಾ? ಇಲ್ವಲ್ಲ. ಅದೇ ನಿಮ್ಮ ವಾಯ್ಸ್ ಕೇಳಿ ಅನ್ಕೊಂಡೆ ನಾನು ನೀವು ಅಮ್ಯಾಚೋರು ಅಂತ. ನೋಡ್ರಿ ಮಿಸ್ಟರ್ ಲಂಬೋದರ್, ದಿಸ್ ಕಾಲ್ ಕಾಸ್ಟ್ $7.99 ಪರ್ ಮಿನಿಟ್. ಅಯ್ಯೋ ಅಷ್ಟೊಂದ? ಮಿಸ್ಟರ್ ಲಂಬೋದರ್ ಅವರ, ನೀವೇನು ಹೆದರ್ಕೋಬೇಡ್ರಿ. ನಾರದರು ಸರ್ವಾಂತರ್ಯಾಮಿ. ಹಂಗಂದ್ರೆ ಏನಂದ್ರೆ ನೀವು ಎಲ್ಲಿದ್ದೀರೋ ಅಲ್ಲಿಗೆ ಬಂದು ಹಿಡಿದ್ಬಿಡ್ತಾರ ಅವರು. ನಿಮ್ಮ ಅಡ್ರೆಸ್ ಕೊಟ್ಬಿಡ್ರಿ ನೀವು. ಆಮೇಲೆ ಸುಮ್ಮನೆ ನಿಮಗೆ ಪೆಟ್ರೋಲ್ ಖರ್ಚು ಯಾಕೆ? ಸರಿ ಸರ್, ಹಾಗೆ ಮಾಡೋಣ. ಸರ್ ನನ್ನ ಅಡ್ರೆಸ್ ಬರ್ಕೊತೀರಾ? ಹೇಳ್ರಿ ಸರ್. ನಂಬರ್ 420. 420? ನಂಬರ್ 420. ಹಂಗೆ ಹೇಳಿ ಸರ್. ಪುಕ್ಕಲಾಂಡಿ ಸ್ಟ್ರೀಟ್. ಏನ್ರಿ ಅದು? ಪುಕ್ಕ ಪುಕ್ಕ ಸ್ಪೆಲ್ ಮಾಡ್ರಿ. ಪುಕ್ಕಲಾಂಡಿ ಸ್ಟ್ರೀಟ್. ಏನ್ರಿ ಸ್ಪೆಲ್ ಮಾಡ್ಲಿಕ್ಕೆ ಬರಂಗಿಲ್ಲ? ಇಂಗ್ಲಿಷ್ನಾಗ ಸ್ಪೆಲ್ ಮಾಡ್ರಿ. ಹೌದಾ? ಸಾರಿ ಸರ್. PUKKALANDA ಪುಕ್ಕಲಾಂಡಿ ಸ್ಟ್ರೀಟ್, ಕಿರಿಕ್ಲ್ಯಾಂಡ್, ವಾಷಿಂಗ್ಟನ್. ಇವ್ರದ್ದು ಎಮರ್ಜೆನ್ಸಿ ಕೇಸ್ ಇದ್ದಂಗೆ. ಆಲ್ ರೈಟ್, ವಿಲ್ ಮೀಟ್ ಯು ಸೂನ್. ಸರಿ ಸರಿ, ಬನ್ನಿ ಸರ್, ಕಾಯ್ತಾ ಇರ್ತೀನಿ. ಓಕೆ, ಬಾಯ್. ನಾರಾಯಣ 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 ನಾರಾಯಣ. ಬನ್ನಿ ಬನ್ನಿ ನಾರದ್ರೆ, ಮಹಾಮುನಿ ನಾರದ್ರಿಗೆ ನಮಸ್ಕಾರ. ನಮಸ್ಕಾರ. ದಯವಿಟ್ಟು ಕೂತ್ಕೊಳ್ಳಿ. ನಾನು ನೋಡೋ. ಓ, ಇವ್ರ ಶಿಷ್ಯ ರೀ ನಾನು. ನಿಮ್ಮ ಜೊತೆ ಫೋನ್ ಮೇಲೆ ಮಾತಾಡಿದ್ನಲ್ಲ. ಅಡ್ರೆಸ್ಸು? ಸರ್ ನೀವು ಬನ್ನಿ. ನಮಗೆ ಈ ಹತ್ತಿಯ ದಿಂಬಿನ ಮೇಲೆ ಕುಳಿತು ಅಭ್ಯಾಸವಿಲ್ಲ. ನಾವೇನಿದ್ದರೂ ಕಮಲ ಪುಷ್ಪದ ಮೇಲೆ ಕುಳಿತೇ ಅಭ್ಯಾಸ. ಇನ್ನು ಕಮಲ ಪುಷ್ಪ ಯಾರಿರ್ತಾರಂದ್ರೆ ನಾರ್ದು ನಿಮಗ? ಅದರ ಬಗ್ಗೆ ನೀವು ಚಿಂತಿಸಬೇಡಿ. ಈಗ ಹೇಳಿ, ನೀವು ಹರಿಭಕ್ತರೇ? ನಾರ್ದ ಚಾಲು ಆದಲ್ರಿ ನಿಮ್ಮ ಬೋರ್ಡು. ಇದೆಲ್ಲ ಹರಿಭಕ್ತರು ಅದು ಇದು ಬ್ಯಾಡ ಅಂತ ಹೇಳಿದ್ನೇನ್ರಿ ನಾನು. ಹೋಲ್ಬಿಡ್ರಿ, ಹೇಳಿ ಏನು ನಿಮ್ಮ ಹಕ್ಕಿಕತ್ತ? ಅದು ಆಫೀಸಲ್ಲಿ ನೀವು ಹರಿಭಕ್ತರು. ಹರಿ ಯಾವ ಭಕ್ತರು ನೀವು? ಹರಿಭಕ್ತ. ಹೌದು. ಹರಿ, ಹರ, ರಾಘವೇಂದ್ರ ಸ್ವಾಮಿ, ವೆಂಕಟರಮಣ ಸ್ವಾಮಿ, 333 ಕೋಟಿ ದೇವತೆಗಳಿಗೂ ನಾನು ಭಕ್ತ. ಉದಾಹರಣೆ ಬಿಡ್ರಿ. ಹೋಗ್ಬಿಡ್ರಿ, ಹೇಳ್ರಿ. ಹರಿಭಕ್ತರೊಡನೆ ಮಾತನಾಡುವುದು ಬಹಳ ಸುಲಭ. ಅದಕ್ಕೆ ಕೇಳಿದರಷ್ಟೇ. ಈಗ ಹೇಳಿ, ನಿಮ್ಮ ತೊಂದರೆಗಳೇನು? ಮಹಾಮುನಿ ನಾರದ್ರೆ, ಹೇಳಿ. ಆಫೀಸಲ್ಲಿ ನನ್ನ ಬಾಸು ಕನ್ನಡದವಳೆ. ಯಾವಾಗಲೂ ಲಂಬುಡಿಯರ್ ಅಂತ ಕಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಮಾತಾಡ್ಬೇಕಾದ್ರೆ ಲಂಬುಡಿಯರ್ ಮೈ ಕೈ ಮುಟ್ಟು ಮಾತಾಡಿದಾಗ ನನ್ಗೊಂಥರ ಆಗುತ್ತೆ. ಸಾಲದಕ್ಕೆ ಮನೇಲೂ ಪ್ರಾಬ್ಲಮ್. ನನ್ನ ಹೆಂಡತಿ ಯಾವಾಗಲೂ ರೂಲ್ಸು ಅಂತ ಹಾಗೋ? ನಿಮ್ಮ ಆಫೀಸಿನಲ್ಲಿರುವ ಅವರಿಗೆ ಮದುವೆ ಆಗಿದೆಯೋ, ಆಕೆ ಕನ್ಯೆಯೋ? ಮದುವೆ ಅಂತೂ ಆಗಿಲ್ಲ, ಆದ್ರೆ ಕನ್ಯೆಯೋ ಅಲ್ವೋ ನನಗೆ ಗೊತ್ತಿಲ್ಲ ಸುಳ್ಳಿ. ಹಾಗೋ? ಇರಲಿ, ನಿಮ್ಮ ಮನೆಯ ವಿಷಯ ಒಂದು ಹೇಳಿ. ಮನೆಯಲ್ಲಿ
ವಾರದ ಪ್ರೋಗ್ರಾಮ್ ಕೊಟ್ಬಿಡ್ತಾಳೆ. ವಾರಕ್ಕೆ 3 ದಿನ, ಎಷ್ಟು ದಿನ? 3.5 ದಿನ ನಾನೇ ಅಡುಗೆ ಮಾಡಬೇಕು, ನಾನೇ ಡಿಶ್ ವಾಷರ್ ಲೋಡ್ ಮಾಡಬೇಕು, ಅನ್ಲೋಡ್ ಮಾಡಬೇಕು, ನಾನೇ ವ್ಯಾಕ್ಯೂಮ್ ಕ್ಲೀನ್ ಮಾಡಬೇಕು. ಇಷ್ಟೆಲ್ಲ ಸಾಲದು ಅಂತ ವುಮೆನ್ಸ್ ಡೇ ಈಕ್ವಾಲಿಟಿ ಅಂತ ಕೋರೀತಾ ಇರ್ತಾರೆ. ಆಯ್ತಾ? ಇದ್ರ ಮೇಲೆ ಎಲ್ಲದರಲ್ಲೂ ನಿನ್ನ ಕೆಲಸ, ಅದು ನನ್ನ ಕೆಲಸ, ಡಿವಿಷನ್ ಆಫ್ ಲೇಬರ್. ನಾರಾಯಣ ನಾರಾಯಣ, ತಿಳಿಯಿತು. ಲಂಬೋದರರೇ, ನಿಮ್ಮ ಸಮಸ್ಯೆಗೆ ಬಹಳ ಸುಲಭವಾದ ಪರಿಹಾರವಿದೆ. ನೀವು ಯಾವಾಗಲೂ ಹೀಗೆ ನಿಮ್ಮ ಬಾಸ್ ಮತ್ತು ಹೆಂಡತಿ ಎದುರು ಕೈ ಕಟ್ಟಿ ತಲೆ ತಗ್ಗಿಸಿ ಮಾತನಾಡುತ್ತೀರಾ? ಧ್ವನಿಯನ್ನು ಎತ್ತರಿಸಿ ಕಣ್ಣಲ್ಲಿ ಕಣ್ಣಿಟ್ಟು ಜೋರಾಗಿ ಮಾತನಾಡಬೇಕು. ಹಾಗೆ ಮಾಡಿದಾಗ ಹೆಣ್ಣು ಮಕ್ಕಳು ಹೆದರುತ್ತಾರೆ. ಓ ನಾರದ್ರ, ಒಂದು ಮಾತು ಹೇಳಿ ನೀವು. ನಾವು ಹೇಳಿ. ನಿಮ್ದಂತೂ ನಾರದ್ರದಂತೂ ಮದುವೆನೇ ಆಗಿಲ್ಲ. ಹಂಗಂದ್ರೆ ಈ ಎಲ್ಲ ಹೆಣ್ಮಕ್ಳ ವಿಷಯ ನಿಮಗೆ ಹೆಂಗ್ ಗೊತ್ತು? ಶಿಷ್ಯರೇ, ಅಧಿಕ ಪ್ರಸಂಗತನದಿಂದ ಮಾತನಾಡಬೇಡಿ. ನಾರದ್ರ ಸಿಟ್ಟಿಗೆದ್ರಪ್ಪ, ಹೋಗಿ ಬಿಡ್ರಿ. ಮುಂದೆ ಹೇಳ್ರಿ ನಾರದ್ರ, ಏನ್ ಮಾಡ್ಬೇಕು? ಇಂತಹ ಹಳೆಯ ಕಾಲದ ವಸ್ತ್ರಗಳನ್ನು ಕಳಚಿ ಇಂದಿನ ಜಗಮಗಿಸುವ ವಸ್ತ್ರಗಳನ್ನು ತೊಡಬೇಕು. ನೀವು ಎಂದರೆ ನಿಮ್ಮ ತಂದೆ ಎನ್ನಬೇಕು. ನೀ ಅಂದ್ರ ನಿಮ್ಮಪ್ಪ. ತೆಗೆದುಕೊಳ್ಳಿ ಈ ಚೂರ್ಣವನ್ನು. ಅದನ್ನು ಉಪಯೋಗಿಸುವ ವಿಧಾನ ಅದರಲ್ಲೇ ಇದೆ. ನೀವು ಮಾಡಬೇಕಾದ್ದು ಅಷ್ಟೇ. ನಂತರ ನೋಡಿ ನಿಮ್ಮ ಜೀವನ ಎಷ್ಟು ಸುಖಕರವಾಗಿರುತ್ತದೆಂದು. ಮಹಾಪ್ರಸಾದ ಮಹಾಸ್ವಾಮಿ, ನಿಮ್ಮ ಫೀಸ್ ಎಷ್ಟು? ಓ ಇಲ್ಲಿ ಬರ್ರಿ, ಅದೆಲ್ಲ ನಾನು ನೋಡ್ಕೋತೀನಿ. ನಿಮ್ಮ ಫೀಸು ಅದು ಬರ್ರಿ $199.99 ಪ್ಲಸ್ ಟ್ಯಾಕ್ಸ್. ವೀಸಾ, ಮಾಸ್ಟರ್ ಕಾರ್ಡ್, ಅಮೆಕ್ಸ್ ಎಲ್ಲ ನಡೀತಾರೆ. ಅಯ್ಯೋ, ಅಷ್ಟಂತ ಮನಿ ಬ್ಯಾಗ್ ಗ್ಯಾರಂಟಿ ಇದೆಯಾ ಸ್ವಾಮಿ? ನಾರಾಯಣ 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 ನಾರಾಯಣ. ಬಾರೋ ಬಾರೋ ನದೀರ, ಬಾರೋ ಪ್ರೀತಿ ಹರ, ಬಾಯಲ್ಲದೆ ಬಂದಿರಿಯುವ ಜೂರ, ನೀ ಬಂದರೆ ಸಿಡಿಯರ ಹಾರ. ಬಾರೋ ಬಾರೋ ನದೀರ, ಬಾರೋ ಪ್ರೀತಿ ಹರ, ಬಾರೋ ಬಾರೋ ನದೀರ. ಆಫೀಸ್ ಲೇಟ್ ಆಯ್ತು, ತಿಂಡಿಯಲ್ಲೇ ಇವತ್ತೇನ್ರಿ ಸ್ಪೆಷಲ್? ಅಲ್ಲಿ ಸೀರಿಯಲ್ ಇದೆ, ಹಾಕೊಂಡು ತಿಂಗೋಗಿ. ವಾಟ್ ಸೀರಿಯಲ್? ಬೇಗ ಸೀರಿಯಸ್? ಇವೆಲ್ಲ ತಿಂದು ಸಾಕಾಗಿದೆ. ಉಪ್ಪಿಟ್ಟು, ಅವಲಕ್ಕಿ, ದೋಸೆ, ಇಡ್ಲಿ ಎಲ್ಲ ಮಾಡಿ ವರ್ಷಗಳೇ ಆಗೋಯ್ತು. ಇದೇನು ಆಯ್ತು ನಿಮ್ಗೆ? ಬಾಕ್ಸ್ಗೂ ಅಷ್ಟೇ ಕಿತ್ತೋಗಿರೋ ಬ್ರೆಡ್ ಜಾಮು, ಅದು ಬಿಟ್ರೆ ಆ ಕಾಸ್ಕೋದು ರೊಟ್ಟಿ. ಐ ವಾಂಟ್ ಟೇಕ್ ಇಟ್ ಟುಡೇ. ಇದೇನು ನಿಮ್ಮ ಹೊಸ ಅವತಾರ? ಈಗ ಆಫೀಸ್ಗೆ ಲೇಟ್ ಆಗಿದೆ. ನಾನು ಆಫೀಸಿಂದ ಬಂದ ಮೇಲೆ ನೀನು ಅಚ್ಚುಕಟ್ಟಾಗಿ ತಿಂಡಿ ಅಡುಗೆ ಮಾಡೋದು ಕಲ್ತ್ಕೋ ಇನ್ಮೇಲಿಂದ. ಆ್ಯಂಡ್ ಐ ಮೀನ್ ಇಟ್. Oh my God! ಇದೇನಪ್ಪ ಆಯ್ತು ಇವ್ರಿಗೆ? ನೋಡ, ಶರ್ಟು ಸುಕ್ಕಾಗಿದೆ. ನಾಳೆ ಬೆಳಗ್ಗೆಯಿಂದ ನಾನು ಸ್ನಾನ ಮಾಡಿ ಬರೋಷ್ಟಕ್ಕೆ ಪ್ಯಾಂಟ್ ಶರ್ಟ್ 2 ಇಸ್ತ್ರಿ ಆಗಿ ರೆಡಿ ಇರಬೇಕು. ಐ ಆಮ್ ಟೈರ್ಡ್ ಆಫ್ ಪ್ಲೇಯಿಂಗ್ ಬೈ ಯುವರ್ ರೂಲ್ಸ್. ನೌ ಐ ಆಮ್ ಗೋಯಿಂಗ್ ಟು ಸೆಟ್ ಸಮ್ ರೂಲ್ಸ್. ನಾನು ಆಫೀಸಿಂದ ಬಂದ ಮೇಲೆ ಬಿಸಿ ಬಿಸಿ ಕಾಫಿ ಮಾಡುವಂತ ಬರ್ತೀನಿ. ಏನಪ್ಪ ಮಾಡೋದು ಇವ್ರಿಗೆ? What's wrong with him? ಬಾರೋ ಬಾರೋ ನದೀರ,
ನಾನು ಕನ್ನಡ ಸಿನಿಮಾ ನೋಡಿ ವರ್ಷಗಳೇ ಆಗೋಯ್ತು ಮಿಸ್ ಮೋನಾ. ಅದೇ ಅಂದ್ಕೊಂಡೆ. ಮೊನ್ನೆ ಕನ್ನಡ ಸಂಘದವರು ಸ್ಕ್ರೀನ್ ಮಾಡಿದ್ರಲ್ಲ, ಮುಸ್ಸಂಜೆ ಮಾತು, ಅವಾಗ ನೀವೆಲ್ಲೂ ಕಾಣಿಸ್ಲೇ ಇಲ್ಲ. ಆ ಸಿನಿಮಾ ಹೀರೋ ಇದ್ದಾನಲ್ಲ ಸುದೀಪ್, ಅವ್ನು ನಿಮ್ಮ ಥರಾನೇ ಇದ್ದಾನೆಲ್ಲ ಮುಡಿಯರ್. ಅವನು ಟ್ರೈನ್ ಮೇಲೆ ಹಾಡ್ತಾನಲ್ಲ, ಏನಾಗಲಿ ಸಾಕು ನಿಮ್ಮ ಮುಂದೆ, ನೀವು ಹಾಡ್ದಾಗೆ ಇರುತ್ತಲ್ಲ ಮುಡಿಯರ್. ಯಾ ರೈಟ್ ಮಿಸ್ ಮೋನಾ. ನಾನು ನಿಮ್ಗೆ ಎಷ್ಟು ಸಲ ಹೇಳಿ ನನ್ನ ಲಂಬುಡಿಯರ್ ಅಂತ ಕರಿಬೇಡಿ ಅಂತ. ಇಫ್ ಐ ಹ್ಯಾಡಂಟ್ ಮೇಡ್ ದಟ್ ಕ್ಲಿಯರ್ ಅಂಟಿಲ್ ನೌ, ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್ ಟುಡೇ. And it's time you act a little more professionally. It's okay. Oh God, how do I get it back now? ಭೂಲೋಕದಲ್ಲೀಗ ಮಹಾಮುನಿ ನಾರದರು ಬಂದಿದ್ದಾರೆ. ಒಮ್ಮೆ ನೋಡಿದರೆ ಮತ್ತೊಮ್ಮೆ, ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ನೋಡಿದರೆ ಇನ್ನೊಮ್ಮೆ ನೋಡಲೇಬೇಕಾದ ಮಹಾಮಹಿಮಾ ನಾರದ. ಜೀವನದಲ್ಲಿ ಜಿಗುಪ್ಸೆ, ಎಕಾನಮಿ ಸ್ಲೋಡೌನ್, ಸ್ಟಾಕ್ ಮಾರ್ಕೆಟ್ ಚಿಂತೆ, ಎಲ್ಲದಕ್ಕೂ ನಾರದರ ಬಳಿ ಪರಿಹಾರ ಇದೆ. ಈ ಕ್ಷಣವೇ ಪರಿಹಾರಕ್ಕೆ ಭೇಟಿ ಕೊಡಿ narada.com ಜಾಲತಾಣಕ್ಕೆ. ತಕ್ಷಣವೇ ನಾರದರೊಡನೆ ಮಾತನಾಡಬೇಕಾದಲ್ಲಿ ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 1900 ನಾರದ 1900-227232. ಮೂಲಕಕ್ಕೆ ನಾರದು ಬಂದಿದ್ದಾರೆ. ಮೋಸ್ಟ್ಲಿ ಲಂಬುಡಿಯನ್ನ ವಾಪಸ್ ಪಡ್ಕೋಬೇಕಂದ್ರೆ ಅವರೇ ಹೆಲ್ಪ್ ಮಾಡ್ತಾರೆ ನನಗೆ. ಹಲೋ, 1900 ನಾರದ. ಯಸ್, ಹೌದ್ರಿ. ಕ್ಯಾನ್ ಐ ಟಾಕ್ ಟು ಮಿಸ್ಟರ್ ನಾರದ ಪ್ಲೀಸ್? ಓ, ನಾರ್ದು ರಾಷ್ಟ್ರ ಸಿಗಂಗಿಲ್ರಿ. ಯು ಹ್ಯಾವ್ ಟು ಟೇಕ್ ಅನ್ ಅಪಾಯಿಂಟ್ಮೆಂಟ್. ನಮ್ಮೊಂದು ಅಪಾಯಿಂಟ್ಮೆಂಟ್ ಅರ್ಜೆಂಟ್ ಆಗಿ ಬೇಕಿತ್ತಲ್ಲ. ಅರ್ಜೆಂಟ್ ಬೇಕಾ? ಹಾ. ಹಂಗಂದ್ರೆ ನೋಡ್ರಿ, ನೀವು ಸ್ಪೇಸ್ ನೀಡಲ್ ಗೊತ್ತಾ ನಿಮಗೆ? ಓ, ಸ್ಪೇಸ್ ನೀಡಲ್ ಗೊತ್ತು. 7:30 PM ಮೀಟ್ ಯು ಅಟ್ ಸ್ಪೇಸ್ ನೀಡಲ್ದ. ಇವತ್ತು ಸಂಜೆ 7:30ನಾ? ಸಂಜೆ ಸಿಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಬಾಯ್. ನನ್ನ ಗಂಡನ ಮತ್ತೆ ನನ್ನ ರೂಲ್ಸ್ ಪ್ರಕಾರ ನಡ್ಕೊಳ್ಳೋಂಗೆ ಮಾಡ್ಬೇಕಂದ್ರೆ ಆ ಮಹಾಮುನಿ ನಾರದ್ರೆ ಕಾಪಾಡಬೇಕು. ಈಗಲೇ ಕಾಲ್ ಮಾಡ್ತೀನಿ. ಹಲೋ, ಮಹಾಮುನಿ ನಾರದಿದ್ದಾರಾ? Hi, I'm Anita. I'm calling from Bill Gates Foundation. Oh, okay, go I would ahead. like to take an appointment with Mr. Narda Oh. for Mr. Gates. Okay. Mr. Bill Gates would like to have one-on-one discussion with Narda. Oh, let me check Narda's schedule, please. Well, thank you. How much does that? Will tomorrow morning 8 AM at Starbucks be fine for you, ma'am? Well, thank you so much. How much does the session cost? The special session only costs $1,000 per hour, ma'am. And our session is good for me. All right. Thank you so much. Thank you. See you soon. Bye for now. Bye.
Good morning. It's nice to meet you. Good morning, Mr. Narada. Oh, I'm Bill Gates. I'm very happy to meet you. ನಾರ್ದರ ಇವರು ಬಿಲ್ ಗೇಟ್ಸ್ ಅಂತ $200 ಬಿಲಿಯನ್ ಕಂಪನಿ ಮೈಕ್ರೋಸಾಫ್ಟ್ ಅದರ ಮಾಲಕರು ಇವರು. ನಾರ್ದರ ಒಂಥರ ಹೇಳ್ಬೇಕಂದ್ರ 21st century ಕುಬೇರ ಇದ್ದಂಗೆ. Thanks again for taking this appointment with me. You know, I'm a huge fan of Hindu mythology and Indian culture. And at Microsoft, we're really, really appreciative of how well Indian children do in math and science. I would love to spend some time with you learning more about Indian culture. By the way, did you know that I'm now working for the betterment of mankind? I do a 90-10, 90% philanthropic work and 10% of Microsoft. ಬಹಳ ಸಂತೋಷ ಬಿಲ್ ಗೇಟ್ಸ್ ಅವರೇ, ನೀವು ಜನಸೇವೆ ಮಾಡುವ ವಿಷಯ ತಿಳಿದು ಬಹಳ ಸಂತೋಷವಾಯಿತು. By the way, how's your trip to Earth been this time? It's been going really well, Mr. Bill Gates, sir. Ah, terrific. You know, I was wondering, have you deployed Windows Server 2008 in heaven yet? You know, we've been studying that, and we believe that if we can help you replace Oracle with Microsoft SQL, we can save you a lot of money running Chitragupta's database. But you need to be running Windows. By the way, could you pass my proposal to Mr. Brahma? Mr. Gates, sir, I can surely do that, provided I get some special offer from Microsoft. I mean, kickback money. And Mr. Narada does not have to know about this. ನಾರಾಯಣ ಬಿಲ್ ಗೇಟ್ಸ್ ಅವರೇ, ನಾವು 1 ವರ್ಷ ಕಾಲ ಭಾರತ ದೇಶದ ಒಂದು ಬಡ ರಾಜ್ಯಕ್ಕೆ ಜನಸೇವೆಗಾಗಿ ಹೋಗುವರಿದ್ದೇವೆ. ನಮ್ಮೊಡನೆ ನೀವು ಬರುವಿರಾ? Mr. Bill Gates, sir, Narada wants to ask you whether you would like to go on an assignment to Orissa along with him, a poor part of India. Super. What do we say, 1 week, or would it have to be 2? Is there a good place to stay? Are there any 5-star hotels nearby? I'd love to meet Mr. Naidu in Hyderabad. Mr. Bill Gates, sir, Orissa is a poor part of India. There is no drinking water over there, and forget about hotels and restaurants and meeting Mr. Naidu also. But couldn't we just stay in Bangalore and fly to Orissa? How? We could use a jet. Vijay Maya, he can get me a private jet. Bill Gates ಅವರು ವಿಜಯ್ ಮಲ್ಯ ಅವರ ಪುಷ್ಪಕ ವಿಮಾನದಾಗ ಬೆಂಗಳೂರಿಂದ ಒರಿಸ್ಸಾಕ್ ಹೋಗುವುದು ಬರೋದು ಮಾಡ್ತಾರೆ. ಬಿಲ್ ಗೇಟ್ಸ್ ಅವರಿಗೆ ತಮ್ಮ ಮನೆ, ಮಠ, ಹೆಂಡತಿ, ಮಕ್ಕಳು, ಮೈಕ್ರೋಸಾಫ್ಟ್ ಎಲ್ಲವನ್ನೂ ಬಿಟ್ಟು ನಮ್ಮೊಡನೆ ಬರಲಿಕ್ಕೆ ಆಗುತ್ತದ ಅಂತ ಕೇಳಿ ನೋಡಿ. ಭಾರತ ದೇಶದಲ್ಲಿ ಜನಸೇವೆ ಮಾಡುವುದು ಎಂದರೆ ಮನೆ, ಮಠ ಎಲ್ಲವನ್ನೂ ಬಿಟ್ಟು ಜನರೊಂದಿಗೆ ಇದ್ದುಕೊಂಡು ಸೇವೆ ಮಾಡುವುದು. Mr. Bill Gates, sir, Narada says you have to leave your house, your kids, your wife, and even Microsoft and go to India along with him. You'll have to stay with poor people over there, understand their concerns, and help solve their problems. Ooh, I'd love to go, but you know, here in the U.S., we have sometimes a different way of helping people. Sometimes we have benefit concerts, sometimes we volunteer, sometimes we have celebrity auctions. Other ways, that way everyone doesn't have to leave their family. Can we talk more about this? Sure, sir, we can talk about it. Oh, sir, I got a phone. Excuse me. Hello? Oh, Steve Jobs, sir. Okay. Will tomorrow 2 p.m. be fine for you, sir? Okay. Alright, see you tomorrow. ನೋಡ್ರಪ್ಪ, ಆಪಲ್ ಕಂಪನಿ ಮಾಲಕರು ಅಂದ್ರೆ CEO ಸ್ಟೀವ್ ಜಾಬ್ಸ್ ಅನ್ನೋರು ಕಾಲ್ ಮಾಡಿದ್ರು. ಅವ್ರಿಗೆ ಗೊತ್ತಾಗಿ ಕಾಣಿಸ್ತದ ಬಿಲ್ ಗೇಟ್ಸ್ ಅವರು ನಾರ್ದನ್ನ ಭೇಟಿ ಆಗಿ ಬಂದಾರಂತ. ಏನು ಕಾಂಪಿಟೇಷನ್ ರಪ್ಪ, ಇಲ್ಲಿಯೂ ಬಿಡಂಗಿಲ್ಲ. ನೋಡಿದ್ವಿ ಇವ್ರದೆಲ್ಲ ಚಲೋ ನೋಡ್ದಂಗ. Mr. Bill Gates, sir, I hope we have cut the deal. I think we have a good decision. Oh, wonderful, sir. By the way, your session for today ends here. Mr. Narada has to go to Hare Krishna temple in Sabamesh.
he has a people darshana planned over there. Super. Thanks again for your help. So I hope to see you, sir, next month in Bangalore. Excellent. I'll be there. Sir, can I take a photograph with you, please? Narayan, 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 Narayan. ನನ್ನ ಪ್ರಾಬ್ಲಮ್ ಏನಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ರು ಆಫೀಸ್ಗೆ ಹೋಗ್ತಾರೆ, ನಾನು ಯಾರು ಕೇರ್ ಮಾಡಲ್ಲ. ನನ್ನ ಪ್ರಾಬ್ಲಮ್ ಏನಂದ್ರೆ ನಮ್ಮ ಮಮ್ಮಿ ಪಪ್ಪ ಇಬ್ರು ತುಂಬಾ ಹೋಮ್ವರ್ಕ್ ಕೊಡ್ತಾರೆ, ಇಂಡಿಯಾ ಬುಕ್ಸ್ ಓದಿಸ್ತಾರೆ, ಅಮೆರಿಕಾ ಬುಕ್ಸ್ ನಿನಗೇನು ಪುಟ್ಟ ಪ್ರಾಬ್ಲಮ್ಮು? ತುಂಬಾ ದಿನ ಸ್ಕೂಲಿಗೆ ಹೋಗ್ಬೇಕಾ? ತೆಗೆದುಕೊಳ್ಳಿ ಇದನ್ನು ತಿಂದೊಡನೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗುವು. ಹೋಗಿ ಬನ್ನಿ ಮಕ್ಕಳೇ. ನಾರಾಯಣ 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 ನಾರಾಯಣ. ಹೇಳಿ. ಈಗ್ರಿ ಈ ಒಂದು ಮಿಸ್ಟರ್ ಮಂಬೋದರ್ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿ ಹೋಗಿ ಅವ್ರ ಬಾಸ್ ಯಾರು ಮಿಸ್ ಮೋನಾ ಮೋನಾ ಅವ್ರದ್ದು ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು. ಆಮೇಲೆ ಅವರು ಮಂಗಳ ಮ್ಯಾಗಿ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು. ಸೊ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಹೋಗಿ ಎರಡು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ ನಾರಾಯಣ ನಾರಾಯಣ. ಶಿಷ್ಯರೇ, ನಾರದ ಎಂದರೆ ಸಾಮಾನ್ಯ ಎಂದುಕೊಂಡಿರ? ನಮ್ಮ ವ್ಯವಹಾರವೇ ಹಾಗೆ. ಒಂದು ಸಮಸ್ಯೆಯನ್ನು ಎರಡು ಮಾಡುವುದು, ಎರಡನ್ನು ನಾಲ್ಕು ಮಾಡುವುದು, ನಾಲ್ಕನ್ನು 8 ಮಾಡುವುದು, ಹೀಗೆ ಸಹಸ್ರಾರು ಸಂಖ್ಯೆಯಲ್ಲಿ ಸಮಸ್ಯೆಗಳನ್ನು ಹುಟ್ಟುಹಾಕುವುದು. ನಾರ್ದ್ರೆ ಏನ್ರಿ ಇದು ಫಸ್ಟ್ ಕ್ಲಾಸ್ ಬಿಸ್ನೆಸ್ ಮಾಡೋದು ಬಿಡ್ರಿ. ನಾರ್ದ್ರೆ ಕ್ಲೈಂಟ್ಸ್ ಶಿಷ್ಯರೇ, ಅದು ಹಾಗಲ್ಲ. ಸಂಕಟ ಬಂದಾಗ ವೆಂಕಟರಮಣ ಅನ್ನುವ ಹಾಗೆ ಜನರಿಗೆ ಸ್ವಲ್ಪ ಸ್ವಲ್ಪ ಕಷ್ಟ ಕೊಟ್ಟರೆ ನಾರಾಯಣ ನಾರಾಯಣ ಅನ್ನುವುದನ್ನು ಮರೆಯುವುದಿಲ್ಲ. ಅದೇ ನಮ್ಮ ಗುರಿ. ನಾರಾಯಣ 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 ನಾರಾಯಣ. ನಿಮಗೆಲ್ಲಾದರೂ ತೊಂದರೆ ಇದ್ದಲ್ಲಿ ನಮ್ಮಲ್ಲಿಗೆ ಬನ್ನಿ, ಸುಲಭವಾದ ಪರಿಹಾರವಿದೆ. ನಾರಾಯಣ ನಾರಾಯಣ. ಈ ನಾಟಕದ ಪಾತ್ರ ಪರಿಚಯ ಈಗ ಮಾಡಿಕೊಡುತ್ತೇನೆ. ನಾರಾಯಣ ನಾರಾಯಣ ಎನ್ನುತ್ತಾ ನಾರದ ರೂಪದಲ್ಲಿ ಶ್ರೀ KN ಚಂದ್ರಶೇಖರ್. ನಾರದರ ಹಿಂದೆ ತಾಳ ಹಾಕುತ್ತಾ ಚಮಚಾಗಿರಿ ನಡೆಸಿದವರು ಶ್ರೀ ಅನಿರುದ್ಧ ಕುಲಕರ್ಣಿ. ಎಡಗಂಜ ಗಣಪತಿಯ ವರದಿಂದ ಲಂಬೋದರರಾಗಿ ಅಭಿನಯಿಸಿದವರು ಶ್ರೀ ಸತ್ಯನಾರಾಯಣ. ಕನ್ನಡ ಡ್ಯುಯೆಟ್ ಸಾಂಗ್ ಕೇಳುವ ನಿರೀಕ್ಷೆಯಲ್ಲಿ ಮಿಸ್ ಮೋನಾ ಆಗಿ ಪಾತ್ರವಹಿಸಿದವರು ಶ್ರೀಮತಿ. ಈಕ್ವಾಲಿಟಿ, ವುಮೆನ್ಸ್ಲಿಪ್ ಅಂತ ಹೋರಾಡುತ್ತಾ ಮಂಗಳ ಮ್ಯಾಗಿಯಾಗಿ ನಟಿಸಿದವರು ಅರ್ಚನಾ ಬೆನ್ನೂರು. ನಮ್ಮ ನಾಟಕದ ಕಥೆಯನ್ನು ಕೇಳಿ ತಮ್ಮ ಆಸಕ್ತಿಯನ್ನು ಬಿಲ್ ಗೇಟ್ಸ್ ಅಭಿನಯದಲ್ಲಿ ತೋರಿಸಿದವರು ಶ್ರೀ ಡೇವಿಡ್ ಬರ್ಟನ್. ನಾವು ನಾಟಕ ಪ್ರಾಕ್ಟೀಸ್ ಮಾಡುವಾಗ ಇವರ ಸೀನ್ ಕೊನೆಯದಾಗಿದ್ದರೂ ತಾಳ್ಮೆಯಿಂದ ಕಾದು ಕೂತು ತಮ್ಮ ಒಲಿಮೆಯನ್ನು ತೋರಿಸುವುದಕ್ಕಾಗಿ ನಾವೆಲ್ಲರೂ ಶ್ರೀ ಡೇವಿಡ್ ಬರ್ಟನ್ ಅವರಿಗೆ ಆಭಾರಿಗಳು. ಈ ಅಪ್ರಿಷಿಯೇಷನ್ ನಿರೂಪಣೆ ಮತ್ತು ಪ್ರಕಟಣೆ ಸ್ನೇಹ. ನಮ್ಮೆಲ್ಲರನ್ನು ನಕ್ಕು ನಲಿಸಲು ಈ ನಾಟಕವನ್ನು ನಿರ್ದೇಶಿಸಿದವರು ಶ್ರೀ ವಿಜಯ್ ಪಾರ್ವತಿಕರ್ ಮತ್ತು ನಿರ್ಮಾಪಕರು ವೆಂಕಟೇಶ್ ಗೌಡ. ನಮ್ಮೆಲ್ಲ
ನಿರ್ದೇಶನ ಮತ್ತು ಸಮೀಕ್ಷಾ ಮತ್ತು ಎಲ್ಲ ಕುಟುಂಬ ವರ್ಗದವರು. ಇವೆಲ್ಲರಿಗೂ ನಮ್ಮ ಕನ್ನಡ ಸಂಘದ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಾ ಈ ಪುಷ್ಪಗುಚ್ಛವನ್ನು ನೀಡ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದ. ಸ್ನೇಹ ಅವ್ರಿಗೂ ನಮ್ಮ ಧನ್ಯವಾದಗಳು. ಒಳ್ಳೆ ನಿರೂಪಣೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮುಂದಿನ ಕಾರ್ಯಕ್ರಮ ಪಲ್ಲವಿ ತಂಡದಿಂದ ಆರ್ಕೆಸ್ಟ್ರಾ ಇದೆ.